ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಚಾನಲ್. ನಾನು ಇವತ್ತಿನ ಟಾಪಿಕ್ಕು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ನ ಯಾರ್ಯಾರು ಹಾಕ್ಬೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಫಸ್ಟ್ ಆಗೆಲ್ಲ ಏನಾಗ್ತಿತ್ತು ಅಂದರೆ 500 ಸಬ್ಸ್ಕ್ರೈಬರ್ಸ್, 1000 ಸಬ್ಸ್ಕ್ರೈಬರ್ಸ್, ಹಾಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ಅಂದರೆ ಅಷ್ಟೇ ಕೂಡ ನಾವು ಕಮ್ಯುನಿಟಿ ಪೋಸ್ಟ್ನ ಹಾಕ್ಬೋದಿತ್ತು. ಈಗಾಗಿಲ್ಲ, 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನಾವು ಕಮ್ಯುನಿಟಿ ಪೋಸ್ಟ್ನ ಹಾಕ್ಬೋದು. ಕೆಲವೊಬ್ರು ಏನು ಅನ್ಕೋತಾರೆ ಅಂದರೆ ನಮ್ಗೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ, ನಾವು ಕಮ್ಯುನಿಟಿ ಪೋಸ್ಟ್ನ ಹಾಕೋಕ್ಕಾಗಲ್ಲ ಅಂತ ಅನ್ಕೋತಾರೆ. ಆದರೆ ಆಗಿಲ್ಲ, ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ನಾವು 500 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಂದ್ರೂ ಕೂಡ ಕಮ್ಯುನಿಟಿ ಪೋಸ್ಟ್ನ ಹಾಕ್ಬೋದು. ಅದು ಎಲ್ಲಿರುತ್ತೆ, ಅದನ್ನ ಹಾಕೋದಕ್ಕೆ ಏನೇನು ವೆರಿಫಿಕೇಷನ್ ಮಾಡಬೇಕು, ಅದು ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೇಳೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ನಮ್ದು ಯೂಟ್ಯೂಬ್ ಓಪನ್ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬಲ್ಲಿ ಅಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 4 ಆಪ್ಷನ್ಸ್ಗಳು ಬಂದು ಕ್ರಿಯೇಟ್ ಎ ಶಾರ್ಟ್, ಅಪ್ಲೋಡ್ ಎ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಎ ಪೋಸ್ಟ್ ಅಂತ. ನಾವು ಕಮ್ಯುನಿಟಿ ಪೋಸ್ಟ್ ಹಾಕೋದಿದೆ, ಕ್ರಿಯೇಟ್ ಎ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವೀಗ ಕ್ರಿಯೇಟ್ ಮಾಡ್ತಿರೋದು ಕಮ್ಯುನಿಟಿ ಪೋಸ್ಟ್ ಹಾಕೋದಕ್ಕೋಸ್ಕರ. ಕ್ಲಿಕ್ ಮಾಡಿದಾಗ ಅಲ್ಲಿ ಒನ್ ಟೈಮ್ ವೆರಿಫಿಕೇಷನ್ ನೀಡೆಡ್ ಬಂತು. ಯೂಸ್ ವಿಡಿಯೋ ವೆರಿಫಿಕೇಷನ್, ಯೂಸ್ ಯುವರ್ ವ್ಯಾಲಿಡ್ ಐಡಿ, ಬಿಲ್ಡ್ ಚಾನಲ್ ಹಿಸ್ಟ್ರಿ ಅಂತ 3 ಆಪ್ಷನ್ಸ್ಗಳು ಬಂದು. ಯೂಸುವಲಿ ಅಪ್ ಟು 1 ಡೇ ವಿ ವಿಲ್ ಹೆಲ್ಪ್ ಯು ಕ್ರಿಯೇಟ್ ಎ 30 ಸೆಕೆಂಡ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಇದೆ ನೋಡಿ. ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾವು ಫೇಸ್ನ 30 ಸೆಕೆಂಡ್ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಅದು ನಮಗೆ ವಿಡಿಯೋ ವೆರಿಫಿಕೇಷನ್ ಮುಖಾಂತರ 1 ಡೇ ಒಳಗಡೆ ನಾವೇ ಆಗಿದ್ವಿ ಅಂತ ಅಂದರೆ ಅದು ವೆರಿಫೈ ಆಗುತ್ತೆ. ಇದು ಯೂಸ್ ಯುವರ್ ವ್ಯಾಲಿಡ್ ಐ ಡಿ ಅಂತ ಸೆಕೆಂಡ್ ಆಪ್ಷನ್ ಇದೆ ನೋಡಿ. ಅದರಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಐ ಡಿ ಕಾರ್ಡು ಇದನ್ನ ಹಾಕಿ ಕೂಡ ವೆರಿಫಿಕೇಷನ್ ಮಾಡ್ಬೋದು. ಅದು ಕೂಡ ಅಷ್ಟೇ 1 ಡೇ ಒಳಗಡೆ ವೆರಿಫೈ ಆಗುತ್ತೆ ನಾವೇ ಆಗಿದ್ವಿ ಅಂದರೆ. ಇದು ಬಿಲ್ಟ್ ಚಾನಲ್ ಹಿಸ್ಟ್ರಿ ಅಂತ ಇದೆ ನೋಡಿ. ನಮ್ದು ಏನಾರು ಚಾನಲ್ ಕ್ರಿಯೇಟ್ ಮಾಡಿ ಆಟೋಮೆಟಿಕ್ಕಾಗಿ ನಮ್ಮದು ಗ್ರೋ ಆಯಿತು ಚಾನಲು ಅಂತ ಅಂದರೆ ಅದೇ ವೆರಿಫೈ ಆಗುತ್ತೆ. 2 ಮಂತ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಗ್ರೋ ವೆರಿಫೈ ಆಗುತ್ತೆ. ಇಲ್ಲ ಅದರಲ್ಲಿ ಯಾವುದೇ ಆದಂಥ ಕಮ್ಯುನಿಟಿ ಸ್ಟ್ರೈಕ್ಗಳು ಇರಬಾರ್ದು. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ. ಕಮ್ಯುನಿಟಿ ಗೈಡ್ಲೈನ್ಸ್ ಆಗುವಂಥ ಯಾವುದೇ ಅಂತ ಸ್ಟ್ರೈಕ್ಗಳು ಇರಬಾರ್ದು. ಕಾಪಿರೈಟ್ ಸ್ಟ್ರೈಕು ಹಾಗೆ ಕಾಪಿರೈಟ್ ಕ್ಲೇಮ್ಸ್ ಈ ಥರದ್ದು ಏನಾದರೂ ಇತ್ತು ಅಂದರೆ ಅದು ಆಪ್ಷನ್ ಸೆಲೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಯೂಸ್ ವಿಡಿಯೋ ವೆರಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಾನು ಕೂಡ ಅಷ್ಟೇ, ಈಗ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದಾಗ ಈ ಥರ ಬಂತು. ಅಲ್ಲಿ ಕೊಟ್ಟಿದ್ದಾರೆ ನಾವು ಕ್ಯಾಮ್ರಾದಲ್ಲಿ ನಮ್ಮ ಫೋಟೋನ ರೆಕಾರ್ಡ್ ಮಾಡಬೇಕು ಅಂತ, ನಾವು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ ನಮ್ಮ ಫೇಸ್ನ. Allow Google to use your video to help develop and improve the face matching and age estimating technologies. You can change this setting, withdraw your consent anytime in your Google account ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದನ್ನ ಅಲೋ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಅಲೋ ಕೊಟ್ಟಿದ್ದೀನಿ. ಈಗ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದೆ. ಗೆಟ್ ಟಿಪ್ಸ್ ಫಾರ್ ಯೂಟ್ಯೂಬ್, ಟಿಪ್ಸ್ ಫಾರ್ ಯುವರ್ ವಿಡಿಯೋಸ್ ಅಂತ ಬಂತು ನೋಡಿ. ನಾವು ವಿಡಿಯೋ ಕ್ಯಾಮ್ರಾ ಹಿಡಿಬೇಕಾದ್ರೆ ನಮ್ಮ ಐ ಲೆವೆಲ್ಗೆ ಇರಬೇಕು, ಹಾಗೆ ಜಾಸ್ತಿ ಡಿಮ್ ಇರಬಾರ್ದು, ಜಾಸ್ತಿ ಬ್ರೈಟ್ ಕೂಡ ಇರಬಾರ್ದು ಕ್ಯಾಮ್ರಾ. ಆ ಥರ ಇಲ್ಲಿ ಏನೇನೋ ಆಪ್ಷನ್ಸ್ ಇದೆ, ಇದನ್ನೆಲ್ಲ ಫಾಲೋ ಮಾಡಬೇಕು. ನಾವು ಫಾಲೋ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಚೆಕ್ ದಟ್ ದೇರ್ ಆರ್ ನೋ ಇಮೇಜ್ ಆರ್ ಫೇಸ್ ಇನ್ ಯುವರ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನ ನಾವು ಕ್ಲಿಕ್ ಮಾಡೋದು. ಈಗ ನೆಕ್ಸ್ಟ್ ಇಫ್ ಯು ಲೈಕ್ ಯು ಕ್ಯಾನ್ ಟ್ರೈ ಟು ಗೆಟ್ ಅಡ್ವಾನ್ಸ್ ಯೂಟ್ಯೂಬ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನ ನಾವು ಕ್ಲಿಕ್ ಮಾಡೋದ್ರಿಂದ ಈ ವೆರಿಫೈ ಆದರೆ ನಮಗೆ ಯೂಟ್ಯೂಬ್ ಕಡೆಯಿಂದ ಹಲವಾರು ಫೀಚರ್ಸ್ಗಳು ಬರುತ್ತೆ, ಅಡ್ವಾನ್ಸ್ಡ್ ಫೀಚರ್ಸ್ಗಳು. ಈಗ ಕ್ಯಾಮ್ರಾ ಓಪನ್ ಆಗಿದೆ, ನಾನು ವೆರಿಫೈ ಮಾಡ್ತಾ ಇದ್ದೀನಿ. ಆಗುತ್ತೋ ಇಲ್ವೋ ನೋಡೋದ. ರೆಕಾರ್ಡ್ ಮಾಡ್ತಿದ್ದೀನಿ, ಫೇಸ್ ರೆಕಾರ್ಡ್. ಫಸ್ಟ್ ನನಗೆ ರೆಕಾರ್ಡ್ ಆಗಲಿಲ್ಲ, ಅದು ನಾನು ಕರೆಕ್ಟಾಗಿ ಹಿಡಿದಿರಲಿಲ್ಲ. ಈಗ ರೆಕಾರ್ಡ್ ಆಗ್ತಿದೆ. ಅಲ್ಲೇ ಬಂತು ಟರ್ನ್ ಆನ್ ಹೆಡ್ ರೈಟ್ ಅಂತೇಳಿ. ನಾನು ರೈಟಿಗೆ ಕ್ರಾಸ್ ಮಾಡಿದಾಗ ವೆರಿಫೈ ಆಗ್ತು. ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಈಗ. ಥ್ಯಾಂಕ್ಸ್ ಫಾರ್ ಸಬ್ಮಿಟೆಡ್ ಯುವರ್ ವಿಡಿಯೋ ವೆರಿಫಿಕೇಷನ್. ಗೂಗಲ್ ನೌ ನೀಡ್ಸ್ ಎ ರಿವ್ಯೂ ಯುವರ್ ವಿಡಿಯೋ. ದಿಸ್ ಯೂಸುವಲಿ ಟೇಕ್ಸ್ ಅಪ್ ಟು 24 hours ಅಂತ ಬಂತು ನೋಡಿ. ನಮ್ಮದು ವಿಡಿಯೋ ಸಬ್ಮಿಟ್ ಆಗಿದೆ. 24 hours ಆದಮೇಲೆ ನಮ್ಮದು ವಿಡಿಯೋ ವೆರಿಫಿಕೇಷನ್ ಆಗಿ ಫುಲ್ ಅಪ್ರೂವ್ ಆಗುತ್ತೆ. ಅಪ್ರೂವ್ ಆಗಿದೆ ಆಲ್ರೆಡಿ. ಇದೇನಾದರೂ ವಿಡಿಯೋ ವೆರಿಫಿಕೇಷನ್ ನಮಗೆ ಬ್ಲೂ ಟಿಕ್ ಬಂತು ಅಂತ ಅಂದರೆ ಅಡ್ವಾನ್ಸ್ ಫೀಚರ್ಸ್ಗಳು ಬರುತ್ತೆ ನಮ್ಮ ವಿಡಿಯೋ ಮಾಡೋದಕ್ಕೆ.
ಹಾಗೆ ನಮ್ಮ ಚಾನಲ್ಲು ಬಿಲ್ಟ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಫ್ಯೂಚರಿಂದ. ಅಲ್ಲಿ ಬಂತು ನೋಡಿ, ಯು ವಿಲ್ ಆಲ್ರೆಡಿ ಕಂಪ್ಲೀಟೆಡ್ ವೆರಿಫಿಕೇಶನ್, ಯು ಹ್ಯಾವ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಯೂಟ್ಯೂಬ್ ಚಾನಲ್ ಅಂತೇಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಫೋನಲ್ಲಿ ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕೋದ್ರಿಂದ ನಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ವೆರಿಫೈ ಮಾಡಿದಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದೆ. ವಿಡಿಯೋ ವೆರಿಫಿಕೇಶನ್ ಇನ್ ರಿವ್ಯೂ ಅಂತ ಬಂದಿದೆ ನೋಡಿ. ದಿಸ್ ಯೂಶುವಲಿ ಟೇಕ್ಸ್ 24 hours. ಯು ಕ್ಯಾನ್ ಚೆಕ್ ದಿ ಸ್ಟೇಟಸ್ ಆಫ್ ಯುವರ್ ರಿಕ್ವೆಸ್ಟ್ ಆರ್ ಡಿಲೀಟ್ ಯುವರ್ ವಿಡಿಯೋ ಇನ್ ಗೂಗಲ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ವಿಡಿಯೋ ವೆರಿಫಿಕೇಶನ್ ರಿವ್ಯೂ ಆಗಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.